ಇಂದಿನ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದದ್ದು ನಮ್ಮ ಜೊತೆ ಇದ್ದಾರೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಕೊಡಮಾಡುವಂಥ ಅಕಾಡೆಮಿ ಪ್ರಶಸ್ತಿಯು ಇವರು ಬರೆದಂಥ ರುಪಿಮ್ ಎನ್ನುವ ಸಣ್ಣ ಕಥೆಗೆ 2002ನೇ ಇಸವಿಯಲ್ಲಿ ಸಂದಿದೆ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಾನು ತುಂಬ ಸಂತಸ ಪಡ್ತಾ ಇದ್ದೇನೆ. ಶ್ರೀಯುತರು ಹಲವಾರು ಕೃತಿಗಳನ್ನು ಇಂಗ್ಲೀಷ್ನಿಂದ ಕನ್ನಡ ಹಾಗೂ ಕೊಂಕಣಿಗೆ ಅನುವಾದಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಆಯೋಜಿಸುವಂತಹ ಲಿಟ್ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸಿರುವಂತಹ ಶ್ರೇಯ ಕೂಡ ಇವರಿಗೆ ಸಲ್ಲುತ್ತದೆ. ಪ್ರಸ್ತುತ ಡೈಜಿ ವರ್ಲ್ಡ್ ಉಡುಪಿಯ ಮುಖ್ಯಸ್ಥರಾಗಿ ಹಾಗೂ ಉದ್ಯಮಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂದಾರದ ಎಲ್ಲ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹ ಮಾಡುವಂಥ ಶ್ರೀ ಕಿಶೋರ್ ಅವರು ಇಂದು ನಮ್ಮ ಅತಿಥಿಯಾಗಿ ಆಗಮಿಸಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಈ ವೇದಿಕೆಯನ್ನು ಅವರ ಚಿನ್ನೋಡಿಗಳಿಗಾಗಿ ಬಿಟ್ಕೊಡ್ತಾ ಇದ್ದೇನೆ. ಮಂದಾರದ ನನ್ನ ಸ್ನೇಹಿತರೆ ಮತ್ತು ನೆರೆದಿರುವ ರಂಗಾಸಕ್ತರೆ, ನಿಮಗೆಲ್ಲರಿಗೂ ಈ ಸಂಜೆಯ ಆಧಾರದ ನಮಸ್ಕಾರ. ನಾಟಕೋತ್ಸವದ 3ನೇ ದಿನ. ಕಳೆದ ಕೆಲವು ವರ್ಷಗಳಿಂದ ಬ್ರಹ್ಮಾವರ, ಉದ್ಯಾವರ, ಪಾಂಬೂರು ಈ ಪರಿಸರದಲ್ಲಿ ಮಂದಾರ, ಭೂಮಿಕಾ, ನಿರಂತರ ಉದ್ಯಾವರ, ಪರಿಚಯ ಪಾಂಬೂರು ಇಂತಹ ತಂಡಗಳ ರಂಗಭೂಮಿಯ ಚಟುವಟಿಕೆಗಳಿಂದ ಬಂದಿರುವುದನ್ನು ಗಮನಿಸಿದ್ದೇನೆ. ಮತ್ತು ಅದೇ ಸಂದರ್ಭದಲ್ಲಿ ಇದು ಕೇವಲ ಸೂಪರ್ಫಿಷಿಯಲ್ ಮಟ್ಟದಲ್ಲಿ ಮತ್ತು ಕೆಲವೊಮ್ಮೆ ಯಾರು ಎಲ್ಲಿ ಆಯೋಜಿಸಿದ್ದಾರೆಂಬ ದ್ವಂದ್ವದಲ್ಲಿದ್ದನ್ನು ನೋಡಿದ್ದೇನೆ. ಒಂದು ಪ್ರಭಾವಿ ರಂಗ ಪ್ರದರ್ಶನಕ್ಕೆ ಅಷ್ಟೇ ಪ್ರಭಾವಶಾಲಿಯಾಗಿ ಸ್ಪಂದಿಸುವ ಪರಿಪಕ್ವ ಸಹೃದಯಿ ಪ್ರೇಕ್ಷಕ ವರ್ಗ ಮೂಡಿಬರಲಿ ಎಂಬ ಸಣ್ಣ ಆಶಾಕಿರಣ ಪ್ರಾಜ್ವಲ್ಯಮಾನವಾಗಿ ಬೆಳಗಲಿ ಎಂಬುದೊಂದು ಆಶಯ. ರಂಗಭೂಮಿ ಒಂದು ಗುರಿ ತಪ್ಪಿಸುವ ವಿಚಲನೆಯಲ್ಲ, ಅದು ಒಂದು ಕನ್ನಡಿ. ಮುಖಸ್ತುತಿ ಮಾಡದ, ತಿರುಚಿಸದ ಅಥವಾ ಸುಳ್ಳು ಹೇಳದ, ದಾಕ್ಷಿಣ್ಯವಿಲ್ಲದ ಕನ್ನಡಿ. ಅದು ನಮ್ಮನ್ನು ನಮ್ಮೆಲ್ಲ ಹುಚ್ಚುಗಳೊಂದಿಗೆ, ನಮ್ಮ ಬಿರುಕುಗಳೊಂದಿಗೆ, ನಾವು ಹುಗಿದುಟ್ಟ ಸತ್ಯಗಳೊಂದಿಗೆ ಇದ್ದಕ್ಕೆ ಇದ್ದಂತೆ ಪ್ರತಿಬಿಂಬಿಸುತ್ತದೆ. ಇವತ್ತಲ್ಲಿ ನಾವು ಈ ರಂಗೋತ್ಸವದಲ್ಲಿ ಈ ನಾಟಕಗಳನ್ನು ಆಚರಿಸುತ್ತಿರುವಾಗ ನಾವು ಕೇಳಬೇಕಾದ ಪ್ರಶ್ನೆ, ಈ ಕನ್ನಡಿ ನಮ್ಮ ಜಗತ್ತಿನ ಬಗ್ಗೆ, ಅದಕ್ಕೂ ಮುಖ್ಯವಾಗಿ ನಮ್ಮ ಬಗ್ಗೆ ಏನನ್ನು ಜಾಹೀರುಪಡಿಸುತ್ತದೆ? ಸ್ವಲ್ಪ ಹತ್ತಿರದಿಂದ ನೋಡೋಣ. ನಾವಿಂದು ವಿಪರೀತ ಗದ್ದಲದಿಂದ ತುಂಬಿರುವ, ಆದರೆ ಸಾಂಗತ್ಯಕ್ಕಾಗಿ ಹಪಹಪಿಸುವ ಹಲವಾರು ತುಮುಲುಗಳ, ವಿಪ್ಲವಗಳ ಸಮಾಜ. ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾವಿರಾರು ಸಂಗಾತಿಗಳಿದ್ದರೂ ಅಕ್ಕಪಕ್ಕದಲ್ಲಿ ಯಾರೂ ಇರದ ಏಕಾಂಗಿ ಸಮಾಜ. ಇಟ್ಟಿಗೆಗಳನ್ನು ಯಶಸ್ಸನ್ನಾಗಿ ಮರೆಮಾಚಿಸುವ ಪೊಳ್ಳು ಚಿಹ್ನೆಗಳ ಬೆನ್ನು ಹತ್ತುವ ಜಗತ್ತು. ಮೊನ್ನಿನ ನಾಟಕ ಮತ್ತಾಯ ನೀವು ನೋಡಿರಬೇಕು. ಆ ನಾಟಕದ ಪಾತ್ರಗಳು ಇಟ್ಟಿಗೆಗಳನ್ನು ಅಪ್ಪಿಕೊಳ್ಳುತ್ತಾ ಅವುಗಳನ್ನೇ ಅರ್ಥವೆಂದುಕೊಳ್ಳುತ್ತಾ ಸಾಗುತ್ತವೆ. ಈ ಪಾತ್ರಗಳೇ ನಾವಲ್ಲವೇ? ಟ್ರೇಡಿಂಗ್ ಹ್ಯುಮ್ಯಾನಿಟಿ ಫಾರ್ ಹಸಲ್, ರಿಲೇಷನ್ಶಿಪ್ಸ್ ಫಾರ್ ಮೆಟ್ರಿಕ್ಸ್ ಆ್ಯಂಡ್ ಲೈಫ್ ಫಾರ್ ಅ ರೇಸ್ ಟು ಅಕ್ಯುಮುಲೇಟ್. ಆದರೆ ಪರಸ್ಪರ ಸಂಪರ್ಕವೇ ಇಲ್ಲದಿದ್ದರೆ ಯಾವುದೇ ಇಟ್ಟಿಗೆ ಆ ಶೂನ್ಯತೆಯನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿ ಅಧಿಕಾರವನ್ನು ಪ್ರತಿಬಿಂಬಿಸುತ್ತದೆ. ಅಧಿಕಾರ ಬಯಸಿ ಅದನ್ನು ಬಳಸುವವರನ್ನು ಮತ್ತು ಅದಕ್ಕೆ ಅವಕಾಶ ಮಾಡಿಕೊಡುವವರನ್ನು ಅಥವಾ ವಾಸ್ತವ. ಕೆಲ ದಿನಗಳ ಹಿಂದೆ ನಡೆದ ಕುಣಾಲ್ ಕಾಮ್ರಾ ಸ್ಟ್ಯಾಂಡಪ್ ಕಾಮಿಡಿಯ ಅವಾಂತರ ಬೆತ್ತಲಿರುವವನನ್ನು ಬಿಟ್ಟು ವಿಡಿಯೋ ಮಾಡಿದ ವಿಡಿಯೋಗ್ರಾಫರ್ನ ಬಂಧನವಾಗುತ್ತದೆ. ಸಹಾನುಭೂತಿಯನ್ನು ನಟಿಸುತ್ತಿರುವಾಗಲೇ ರಾಜಕಾರಣಿಗಳು ನೆರವಿಗೆ ಕತ್ತರಿ ಇಡುತ್ತಾರೆ. ದುರ್ಬಲರನ್ನು ಶೋಷಿಸುತ್ತಿರುವಾಗಲೇ ಕಾರ್ಪೊರೇಷನ್ಗಳು ನೀತಿ ಬೋಧಿಸುತ್ತವೆ. ಮತ್ತು ನಾವು ಪ್ರೇಕ್ಷಕರು ಈ ಪ್ರದರ್ಶನಗಳಿಗೆ ಚಪ್ಪಾಳೆ ಇಟ್ಟು ಪ್ರೋತ್ಸಾಹಿಸುತ್ತೇವೆ. ಆಗ ರಂಗಭೂಮಿ ಬೊಬ್ಬಿಡುತ್ತದೆ. ವೈ ಅಕ್ಸೆಪ್ಟ್ ದಿಸ್ ಸ್ಕ್ರಿಪ್ಟ್?
ರಂಗಭೂಮಿಯ ಈ ಕನ್ನಡಿಯ ಮಾಂತ್ರಿಕತೆ ಇದೆ. ಅದು ಕೇವಲ ಬಿರುಕುಗಳನ್ನು ತೋರಿಸುತ್ತಾ ಹೋಗುವುದಿಲ್ಲ, ಅದು ಮುಂದಿನ ದಾರಿಯನ್ನು ಬೆಳಗುತ್ತದೆ. ಬರೀ ಸ್ಕ್ರಾಲಿಂಗ್ ಮತ್ತು ಕೂಗಾಟಗಳಿಂದ ಮರಗಟ್ಟಿದಂತಿರುವ ಜಗತ್ತಿನಲ್ಲಿ ಥಿಯೇಟರ್ ಈಸ್ ಎ ಡಿಫಿಬ್ರಿಲೇಟರ್. ಹೃದಯ ಬಡಿತ ನಿಂತು ಇನ್ನೇನು ಎದ್ದೇಳುವ ಸಾಧ್ಯತೆಯೇ ಇಲ್ಲವೆನ್ನುವಾಗ ವೈದ್ಯರು ರೋಗಿಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡುವ ವಿಧಾನ. ರಂಗಭೂಮಿ ನಮಗೆ ಶಾಕ್ ಕೊಡುತ್ತದೆ, ನಮ್ಮನ್ನು ಎಚ್ಚರಗೊಳಿಸಲು ಪ್ರಯತ್ನಿಸುತ್ತದೆ. ಅದು ಹೀಗೆ ನಮ್ಮನ್ನೆಲ್ಲ ಈ ಕತ್ತಲಿನಲ್ಲಿ ಒಟ್ಟಾಗಿ ಕೂಡಲು ಒತ್ತಾಯಿಸುತ್ತದೆ. ಪರಸ್ಪರ ಅಪರಿಚಿತರಂತಲ್ಲ, ಆದರೆ ಸತ್ಯದ ಸಹಯೋಗಿಗಳಂತೆ ಒಗ್ಗೂಡಿಸುತ್ತದೆ. ಇಲ್ಲಿನ ಕಲಾವಿದರಿಗೆ ತುಂಬು ಹೃದಯದ ಧನ್ಯವಾದಗಳು. ನೀವು ರಂಗಮಂಚವನ್ನು ಆಶ್ರಯ ಸ್ಥಾನಗಳನ್ನಾಗಿ ಮತ್ತು ಸ್ಕ್ರಿಪ್ಟ್ಗಳನ್ನು ಬಾಳ್ವೆಯ ಮಾರ್ಗದರ್ಶಿಗಳನ್ನಾಗಿ ಪರಿವರ್ತಿಸುತ್ತೀರಿ. ಮತ್ತು ನಮಗೆಲ್ಲ ಪ್ರೇಕ್ಷಕರಿಗೆ ಈ ಕನ್ನಡಿ ಕೇವಲ ರಂಗಮಂಚಕ್ಕೆ ಸೀಮಿತವಾದದ್ದಲ್ಲ, ಅದನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗೋಣ. ಅದು ನಮ್ಮನ್ನು ಪ್ರಶ್ನಿಸಲು ಪ್ರೇರೇಪಿಸಲಿ. ನಾವು ಯಾವ ಭ್ರಮೆಗಳನ್ನು ಅವಲಂಬಿಸಿಕೊಂಡಿದ್ದೇವೆ, ನಾವು ಎಂಥ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡುತ್ತೇವೆ, ನಮ್ಮ ಜಡತ್ವ ಹೇಗೆ ಮತ್ತು ಯಾವಾಗ ಧೈರ್ಯವಾಗುತ್ತದೆ. ರಂಗಭೂಮಿಯಿಂದ ಈ ಪ್ರಶ್ನೆಗಳಿಗೆ ಚೊಕ್ಕದಾದ ಉತ್ತರ ಬಯಸಬೇಡಿ, ಅದು ಬಂಡಾಯ ಬಯಸುತ್ತದೆ, ಸಹಾನುಭೂತಿ ಮತ್ತು ಸತ್ಯದ ಬಂಡಾಯ. ಈ ಜಗತ್ತು ಕೇವಲ ಚಪ್ಪಾಳೆಗಳಿಂದ ಗುಣಮುಖವಾಗುವುದಿಲ್ಲ, ಬಟ್ ಥ್ರೂ ಅಸ್, ಪೀಪಲ್ ಹೂ ಚೂಸ್ ಟು ಸೀ ಕ್ಲಿಯರ್ಲಿ, ಎಂಗೇಜ್ ಡೀಪ್ಲಿ ಆ್ಯಂಡ್ ಸ್ಪೀಕ್ ಬೋಲ್ಡ್ಲಿ. ಆದ್ದರಿಂದ ನಾವಿವತ್ತು ಈ ನಾಟಕದ ನಂತರ ಕೇವಲ ವೀಕ್ಷಕರಾಗಿ ಅಲ್ಲ, ಆದರೆ ಈ ನಾಟಕದ ಪಾತ್ರಗಳಾಗಿ, ಬರೀ ಪಾತ್ರಗಳೇ ಯಾಕೆ, ನಾಯಕರಾಗಿ ಮನಸ್ಸರೋಣ. ಸ್ಕ್ರಿಪ್ಟ್ಗಳನ್ನು ಮತ್ತೆ ಬರೆಯೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಏಕಾಂಗಿತನದಿಂದ ಸಾಂಗತ್ಯಕ್ಕೆ, ದುರಾಸೆಗಳಿಂದ ಸೌಜನ್ಯಕ್ಕೆ, ಕನ್ನಡಿಗಳಿಂದ ಚಾಲನೆಗೆ. ದ ಕರ್ಟನ್ ರೈಸಸ್, ದ ನೆಕ್ಸ್ಟ್ ಆ್ಯಕ್ಟ್ ಈಸ್ ಆರ್ಸ್. ಥ್ಯಾಂಕ್ ಯು. ರಂಗಭೂಮಿಯ ಆಶಯದ ಬಗ್ಗೆ ತುಂಬ ಅರ್ಥಗರ್ಭಿತವಾದಂಥ ಮಾತುಗಳನ್ನು ಆಡಿದಂಥ ಶ್ರೀ ಕಿಶೋರ್ ಸರ್ಗೆ ಧನ್ಯವಾದಗಳು. ಮುಂದೆ ಮಂದಾರ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾ ಬರ್ತಾ ಇದೆ. ಈ ಕೆಲಸದಲ್ಲಿ ನಮಗೆ ಜೊತೆಯಾದವರು ಮತ್ತು ನಮಗೆ ಸಹಕಾರ ನೀಡುವವರನ್ನು ಗುರುತಿಸುವಂಥ ಕಾಲ ಇದು. ಮೊದಲನೇದಾಗಿ ಇವತ್ತು ಇಲ್ಲಿ ಪ್ರದರ್ಶನಗೊಳ್ತಾ ಇರುವಂಥ ನಾಟಕ ಬೆತ್ತಲಾಟದ ಆ ಪ್ರಕ್ರಿಯೆ ಶುರು ಮಾಡಿದ್ದು ನಮ್ಮ ಗುರುಗಳಾದಂಥ ಶ್ರೀ ರಾಜು ಮಣಿಪಾಲ್ ಅವರು. ಶ್ರೀಯುತರು ಎಲ್ರಿಗೂ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕದ ತುಂಬ ದೊಡ್ಡ ಬೆಳಕಿನ ವಿನ್ಯಾಸಗಾರರು. ಆದರೆ ನಮ್ಮ ಜೊತೆಯಾಗಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಮಾರ್ಗದರ್ಶಕರಾಗುವವರು ಶ್ರೀ ರಾಜು ಮಣಿಪಾಲ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಈ ನಾಟಕದ ಬೆಳಕಿನ ವಿನ್ಯಾಸವು ಶ್ರೀ ರಾಜು ಮಣಿಪಾಲ್ ಅವರದ್ದು. ಇನ್ನೋರ್ವರು ನಾವು ಮಂದಾರದ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆ ಕಿವಿಗೆ ಇಂಪಾದ ಧ್ವನಿ ಹಾಗೂ ಕಣ್ಣಿಗೆ ಸೊಂಪಾದ ಬೆಳಕನ್ನು ನೀಡುವಂಥವರು ಸಂತು ಅಣ್ಣ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಜೊತೆಗೆ ನಮಗೆ ಬೆನ್ನೆಲುಬಾಗಿ ಸಹಕಾರ ನೀಡುವಂಥ ಶ್ರೀಯುತ BR ಪೂಜಾರಿ ಅವರು ಆಗಮಿಸಿದರೆ ದಯವಿಟ್ಟು ವೇದಿಕೆಗೆ ಬರಬೇಕು.
ಜೊತೆಗೆ ಇವತ್ತು ಉತ್ತಮ ಸಂದೇಶವನ್ನು ನೀಡಿರುವಂಥ ನಮ್ಮ ರಂಗಭೂಮಿಯ ಆಶಯವನ್ನು ಮತ್ತೊಮ್ಮೆ ನಮಗೆಲ್ಲರಿಗೂ ಜಾಗೃತಗೊಳಿಸಿರುವಂತಹ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಶ್ರೀ ಕಿಶೋರ್ ಗೋನ್ಸಾಲಿಸ್ ಅವರಿಗೆ ನಮ್ಮ ರೋಹಿತ್ ಬೈಕಾಡಿ ಅವರು ಒಂದು ಸ್ಮರಣಿಕೆ ಅಂತ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಸಹಕಾರ ಮುಂದೆಯೂ ನಾವು ಬಯಸ್ತೇವೆ ಅಂತ ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ರಂಗೋತ್ಸವ 2025ಕ್ಕೆ ಸಹಕಾರ ನೀಡಿರುವಂಥವರು ಎಲ್ರಿಗೂ ಧನ್ಯವಾದ ಸಮರ್ಪಣೆ. ಇವತ್ತು ಕೊನೆಯ ದಿನ ಆದ ಕಾರಣ ನಾವು ನಮಗೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಈ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ಶ್ರೀ ರೋಹಿತ್ ಎಸ್ ಎ ಬೈಕಾಡಿ ಅವರು ನಡೆಸ್ಕೊಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಂದಾರ ತಂಡ ವರ್ಷ ಇಡೀ ಒಂದಿಷ್ಟು ನಿರಂತರ ಚಟುವಟಿಕೆಯಲ್ಲಿರುವಂಥ ತಂಡ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಬೇರೆ ಬೇರೆ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಳ್ತಾ ಬರ್ತದೆ. ಈ ಒಟ್ಟು ವರ್ಷ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದು ಬೆಂಬಲವಾದವರು, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಸಹಕರಿಸಿದವರು, ಆಮೇಲೆ ನಮ್ಮ ತಂಡಕ್ಕೆ ಪ್ರದರ್ಶನಗಳನ್ನು ನೀಡಿದವರು, ಹೀಗೆ ಮಂದಾರಕ್ಕೆ ಪೂರಕವಾಗಿ ಸಹಾಯ ಮಾಡಿದಂಥ ಅಥವಾ ನಮ್ಮ ಬೆನ್ನೆಲುಬಾಗಿದ್ದಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲಿಗೆ ರಂಗಶಂಕರ ಬೆಂಗಳೂರು ಈ ವರ್ಷದ ಬೆತ್ತಲಾಟ ನಾಟಕ ಇದೆ. ಇದರ ಪ್ರೊಡಕ್ಷನ್ ಆಗೋದಕ್ಕೆ ಮೂಲ ಕಾರಣ ರಂಗಶಂಕರ ಬೆಂಗಳೂರು. ಅದರ ಒಂದು ಪ್ರಾಜೆಕ್ಟ್ನ ಹಿನ್ನೆಲೆಯಲ್ಲಿ ಈ ನಾಟಕ ರೆಡಿಯಾಗಿದೆ. ಆ ಕಾರಣಕ್ಕೆ ಮೊದಲಿಗೆ ರಂಗಶಂಕರ ಬೆಂಗಳೂರು, ಆಡಳಿತ ಮಂಡಳಿ ಹೋಲಿ ಫ್ಯಾಮಿಲಿ ಚರ್ಚ್ ಬ್ರಹ್ಮಾವರ, ಈ ಏನು ರಂಗೋತ್ಸವ ನಡೀತಾ ಇದೆ ಇದಕ್ಕೆ ನಮಗೆ ಜಾಗದ ವ್ಯವಸ್ಥೆಯನ್ನು ನೀಡಿ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. OSC ಎಜುಕೇಷನ್ ಟ್ರಸ್ಟ್ ಬ್ರಹ್ಮಾವರ, SMS PU ಕಾಲೇಜ್ ಬ್ರಹ್ಮಾವರ, ಪರಿಚಯ ಪ್ರತಿಷ್ಠಾನ ಪಾಂಬೂರು, ನಿರಂತರ ಉದ್ಯಾವರ, ರಥಬೀದಿ ಗೆಳೆಯರು ರಿಜಿಸ್ಟರ್ಡ್ ಉಡುಪಿ, ಸಂತೋಷ್ ಶೆಟ್ಟಿ ಹಿರಿಯಡ್ಕ, ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು, ರೂವಾರಿ ನ್ಯೂಸ್, ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೊಮ್ಮೆ ತೆಕ್ಕಟ್ಟೆ, ಆಡಳಿತ ಮಂಡಳಿ ಅಂಬೇಡ್ಕರ್ ಭವನ ಸಾಲಿಕೇರಿ, ವೆಂಕಟೇಶ್ ವೈದ್ಯ ಹಯಗ್ರೀವ ಕಲ್ಯಾಣ ಮಂಟಪ ತೆಕ್ಕಟ್ಟೆ, ಶ್ರೀಯುತ ರಾಜು ಮಣಿಪಾಲ್, ಮಂಜುಳಾ ಜಿ ತೆಕ್ಕಟ್ಟೆ, ಸುಜಿತ್ ಕಾರ್ಕಳ, ಚಿನ್ನಮ್ಮ ಗಂಗೇರ ಕುಂದಾಪುರ, ನಾಗೇಶ್ ಕೆದೂರು, ಪ್ರವೀಣ್ ಮುದ್ದೂರು, ಎ ಶೇಷಗಿರಿ ಭಟ್, ಹಾಗೆ ಇನ್ನೂ ಒಂದಿಷ್ಟು ಜನ ಪರೋಕ್ಷವಾಗಿಯೂ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆ ಕೊನೆಯದಾಗಿ ನಮ್ಮ ಬ್ರಹ್ಮಾವರದ ಪ್ರಜ್ಞಾವಂತ ಪ್ರೇಕ್ಷಕರು ನೀವು 3 ದಿವಸ ಬಹಳ ಶಿಸ್ತಿನಿಂದ ಶಾಂತಿಯಿಂದ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ, ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿನ್ನೆ ಮಳೆ ಇತ್ತು, ಆದರೂ ಕೂಡ ಈ ವೇದಿಕೆ ತುಂಬಿತ್ತು. ಅದು ನಮಗೆ ಬಹಳ ದೊಡ್ಡ ಸ್ಫೂರ್ತಿಯನ್ನು ನೀಡಿದೆ. ಅಂತಹ ಪ್ರಜ್ಞಾವಂತ ಪ್ರೇಕ್ಷಕರಾದ ನಿಮಗೆ ಮಂದಾರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ.